ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್. ಡಾಲಿ ಮತ್ತೆ ಟಗರು ವಾಪಸ್ ಜೋಡಿ ಆದರೆ ಯಾವ ರೇಂಜಿಗಿರುತ್ತೆ ಸ್ಕ್ರೀನು ಅಂತ ಒಂಚೂರು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಲ್ಲ, ನೆಕ್ಸ್ಟ್ ಲೆವೆಲ್ಗೆ ಇರುತ್ತಲ್ಲ, ಅದೇ ಥರ 666 ಆಪ್ರೇಷನ್ ಥಿಯೇಟರ್ ಒಂಥರ ಇವರ ಡ್ರೀಮ್ ಕಮ್ ಥ್ರೂ ಡಾಲಿ ಅವ್ರದ್ದು ಮತ್ತು ಶಿವರಾಜ್ ಕುಮಾರ್ ಅವರು. ಯಾಕೆ ಅಂತಂದರೆ ಆ ಕಾಂಬಿನೇಷನ್ ಟಗರು ಯಾವ ರೇಂಜಿಗೆ ತೊಗೊಂಡೋಗಿತ್ತು ಅಂತಂದರೆ ಡಾಲಿ ಅವ್ರ ಕೆರಿಯರ್ ಅವಾಗ ಸ್ಟಾರ್ಟ್ ಆಯಿತು. ಒಂಥರ ಈಗಲೂ ಕೂಡ ಒಂಥರ ಆ ಮೂವಿನ ನೆನೆಸ್ಕೋಬೇಕು, ಆ ರೇಂಜಿಗೆ ಮಾಡಿದರು ಡಾಲಿ ಅವರು. ಅದೇ ಥರ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟ್ರು ಕೂಡ ಈಗಲೂ ಕೂಡ ನೆನೆಸ್ಕೊಂತಾರೆ, ಆ ರೇಂಜಿಗಿತ್ತು ಮೂವಿ. ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ, ಅದೇ ಕಾಂಬೋ ವಾಪಸ್ ಬರ್ತಾ ಇರೋದು. ಆದರೆ ಇಲ್ಲಿ ಡೈರೆಕ್ಟರ್ ಒಬ್ಬರು ಚೇಂಜು, ಹೇಮಂತ್ ರಾವ್ ಅವರು. ಅದ್ರ ಜೊತೆಗೆ ರೆಟ್ರೋ ಲುಕ್ಕಲ್ಲಿ ಬರ್ತಾ ಇರೋದು ಈ ಸತಿ ಯಾವ ರೇಂಜಿಗೆ ಇರುತ್ತೆ. ಸತಿ ಫುಲ್ಲು ಬ್ಲಡ್ ಶೇಡಲ್ಲಿದ್ದರು, ಆದರೆ ಈ ಸತಿ ಫುಲ್ಲು ರೆಟ್ರೋ ಸ್ಟೈಲಲ್ಲಿ ಇದ್ದಾರೆ. ಆದರೆ ನ್ಯೂ ಲುಕ್ಕು, ನ್ಯೂ ಏರಾ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ, ಫ್ರೆಶ್ ಆಗಿ ಕಾಣಿಸ್ತಿದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಇದಕ್ಕೆ ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ತುಂಬ ಅಂದರೆ ತುಂಬ, ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಹೇಮಂತ್ ರಾವ್ ಅವರು ಯಾವ ಥರ ಮಾಡಿರ್ಬೋದು ಮೂವಿ ಅಂತ. ಒಂದೇ ವರ್ಷದಲ್ಲಿ ತೆರೆಗೆ ಬರ್ತಾ ಇರೋದಿದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಮ್ಯಾಟ್ರಿಗೆ ಹೋಗೋಣ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು. ಬನ್ನಿ ಮ್ಯಾಟ್ರಿಗೆ ಸ್ಟಾರ್ಟ್. ಅಮ್ಮ, ಯಾರಿದು? ಪ್ರತಿ ಕತೆಗೂ ಏನ್ ಬೇಕು ಅಂತ ಹೇಳಿದ್ರು ಅಪ್ಪ? ಹೀರೋ ಬೇಕು ಅಂತ. ಹೀರೋ ಬಂದು ನೋಡಿ ಈಗ. ಏಜೆಂಟ್ 999 ಅರೈವ್. ಒಂಥರ ಹಳೆ ಕಾಲದ ಮೂವಿ ನೋಡೋ ತರ ಫೀಲ್ ಬರ್ತಾ ಇದೆ. ಪ್ಯಾಕೇಜ್ ಅಲ್ಲಿ ಏಜೆಂಟ್ ಪ್ರಕಾಶ್. ಪ್ಯಾಕೇಜ್ ಇಲ್ಲಿದೆ ನೋಡಿ ಪ್ರಕಾಶ್, ಬಂತು ನೋಡಿ ಪ್ರಕಾಶ್ ಪ್ಯಾಕೇಜು. ಏನು ಬಿಟ್ಟು ಡಿಫ್ರೆಂಟ್ ಆಗಿ ಯಪ್ಪ. ಆಪರೇಷನ್ ಡ್ರೀಮ್ ಥಿಯೇಟರ್. ಪ್ಲೀಸ್ ಸರ್, ನಿಮ್ಮ ಜೊತೆ ನಾನು ಬರ್ಬೋದಾ? ಮುಂದೆ ಜರ್ನಿ ತುಂಬ ಡೇಂಜರಸ್ ಆಗಿರುತ್ತೆ. ಏನು ಡೇಂಜರ್ ಬಂದರೂ ನಾನು ಫೇಸ್ ಮಾಡ್ತೀನಿ ಸರ್. ಒಂಥರ ಮೂವಿ ಆಗ್ತಾಯಿದೆ. ಯಾರಪ್ಪ ಇದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು? ಶಂಕರ್, ಎಲ್ಲಿದ್ಯಾ? ಓ, ಶಂಕರ್, ಏನ್ ಮಾಡ್ತಿದ್ಯಾ? ಯಾರು ಯಾರು ಶಂಕರ್. ಯಾರು? ಯಪ್ಪ, ಲಾಸ್ಟಿಗೆ ಬಂದಿದ್ದ ಶಂಕರ್ರು ತುಂಬ ಅಂದರೆ ತುಂಬ ತಲೆಗೆ ಹುಳ ಬಿಟ್ಟಿದ್ದು. ಯಾಕೆ ಅಂತಂದರೆ ಆ ಶಂಕರ್ರು ಮತ್ತು 999 ಏಜೆಂಟ್ ಶಿವರಾಜ್ ಕುಮಾರ್ ಅವರ ಇವರಿಬ್ಬರ ಕಾಂಬೋ ಯಾವ ರೇಂಜಿಗೆ ವರ್ಕೌಟ್ ಆಗುತ್ತೆ ಅಂತ ಒಂದು ಸಣ್ಣ ಝಲಕ್ಕು ಬಿಟ್ಕೊಟ್ಟಿರೋದು ಹೇಮಂತ್ ರಾವ್ ಅವರು. ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಲೆ ಇಂಥ ವಿಜುವಲ್ಸ್ನ ಬೇಗ ಬಿಟ್ಟಿರೋದು ನನಗೆ ಸಖತ್ ಖುಷಿ ಆಯಿತು. ಯಾಕೆ ಅಂತಂದರೆ ತುಂಬ ಅಂದರೆ ತುಂಬ ಜನ ವರ್ಷಾನ್ಗಟ್ಲೆ ಟೈಮ್ ತೊಗೊತಾರೆ. ಈ ಮೂವಿ ಬೇರೆಯವ್ರಿಗೆ ಕೊಟ್ಟಿದ್ರೆ ವರ್ಷಾನ್ಗಟ್ಲೆ ಮಾಡಿಬಿಟ್ಟಿರೋರು. ಹೇಮಂತ್ ರಾವ್ ಅವರು ಬೇಗ ಫಿನಿಷ್ ಮಾಡಿರೋದು ನನಗೆ ಸಖತ್ ಖುಷಿ ಆಯಿತು. ಯಾಕೆ ಅಂತಂದರೆ ಇಷ್ಟು ಬೇಗ ಇಂಡಸ್ಟ್ರಿಗೆ ಫಿಲಮ್ಸ್ ಬೇಕು, ತುಂಬ ಅಂದರೆ ತುಂಬ ಲೇಟಾಗೆ ಬಿಡಬಾರ್ದು. ಅದನ್ನು ಬಿಟ್ಟಿರೋದು. ಮತ್ತು ಇವರ ಬಿಟ್ಟಿರೋ ಒಂದೊಂದು ಪೋಸ್ಟರ್ಸು ನನಗೆ ಸಖತ್ ಕ್ಯೂರಿಯಾಸಿಟಿಯಿಂದ ಊಟಾಕಿದೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗು 3 ಡೇಸು 4 ಡೇಸು 1 ವೀಕು ಅದು ಬಿಡ್ತಿದ್ರು ನೋಡಿ. ಆ ಪೋಸ್ಟರ್ಸು ಒಂಥರ ಕ್ರೇಜಿ ಲೆವೆಲ್ಗಿತ್ತು ಆ ಪೋಸ್ಟರ್ಸು.
ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್. ಈಗ ಮೇನ್ ಮ್ಯಾಟ್ರಿಗೆ ಬರೋದಾದರೆ ಈ ಟೀಸರಲ್ಲಿ ತುಂಬ ಅಂದರೆ ತುಂಬ ಎಲಿಮೆಂಟ್ಸ್ ನೋಡ್ತೀರಾ. ಏಕೆ ಅಂತಂದರೆ ವಿಜುವಲ್ಸ್ ಆಗಲಿ, ಅದಾದಮೇಲೆ ಸೆಟ್ಸ್ ಆಗಲಿ, ಪ್ರತಿಯೊಂದು ಕೂಡ ಒಂಥರ ಹೊಸ ಪ್ರಯತ್ನ, ಫ್ರೆಶ್ ಫೀಲ್ ಕಾಣುತ್ತೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಹೊಸ ಥರ ಮೂವೀಸ್ ಬಂದರೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ನೀವು ಸಪೋರ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಹೋಗುತ್ತೆ. ಏಕೆ ಅಂತಂದರೆ ಬೇರೆ ಇಂಡಸ್ಟ್ರಿಲೆಲ್ಲ ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತಾವ್ರೆ, ನಮ್ಮ ಇಂಡಸ್ಟ್ರಿಲಿ ಅದು ಒಬ್ಬ ಚೆನ್ನಾಗಿಲ್ಲ ಅಂತಂದರೆ ಎಲ್ಲ ಬಿಟ್ಟಾಕ್ತಾರೆ. ಸೊ ಆ ಥರ ಮಾಡೋಕ್ಕೋಗ್ಬೇಡಿ. ಈಗ ಮೈನ್ ಮ್ಯಾಟ್ರಿಗೆ ಬರೋದಾದರೆ ತುಂಬ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ. ಆದರೆ ನಮಗೆ ತಲೆಗೆ ಉಳ್ಕೊಳೋ ಕ್ಯಾರೆಕ್ಟರ್ಸ್ ಯಾವುದು ಅಂತಂದರೆ ಅದು ಡಾಲಿ ಅವರು ಮತ್ತು ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟ್ರು. ಅದರಲ್ಲಿ ಲಾಸ್ಟ್ ಬಂದಿದ್ದಂಥ ಶಂಕರ್ ಅಂತ ಕ್ಯಾರೆಕ್ಟ್ರು ತುಂಬ ಅಂದರೆ ತುಂಬ ತಲೆಗೆ ಹುಳ ಬಿಡುತ್ತೆ. ಏನು 2 ಶೇಡ್ ಇದೆಯಾ ಡಾಲಿಗೆ ಅಂತ ಒಂದು ತಲೆಗೆ ಬರುತ್ತೆ. ಯಾಕೆ ಅಂತಂದರೆ ಅದು ಲಾಸ್ಟಿಗೆ ಇದರಲ್ಲೂ ಕೂಡ ಡಾಲಿ ಅವ್ರು ವಿಲ್ಲನ್ ಆಗಿರ್ತಾರೆ ಶಿವರಾಜ್ ಕುಮಾರ್ಗೆ ಅನ್ನೋದು ನೀವು ಟ್ರೈಲರಲ್ಲಿ ಅಟ್ಲೀಸ್ಟ್ ಒಂಥರ ಅನಲೈಸ್ ಮಾಡ್ಬೋದು. ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಅಂತ ಏನಂತ ಅನ್ನಿಸ್ತು ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ ಚರಣ್ ರಾಜ್ ಅವರು, ಒಂಥರ ಚೆನ್ನಾಗಿತ್ತು, ಒಂಥರ ವೈಬಿಂಗಾಗಿ. ಅದ್ರ ಜೊತೆಗೆ ಶಿವರಾಜ್ ಕುಮಾರ್ ಅವರ ಲುಕ್ಕು ಮತ್ತು ಡಾಲಿ ಅವರ ಲುಕ್ಕು ಒಂಥರ ಡಿಫ್ರೆಂಟಾಗಿದೆ. ಆಮೇಲೆ ಡಾಲಿ ಅವರ ಸ್ವ್ಯಾಗು ಒಂಥರ ಇನ್ನೂ ಒಂಚೂರು ಚೇಂಜ್ ಆಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಸ್ವ್ಯಾಗು ಅಂತಂದರೆ ಮಾತಾಡೋ ಶೈಲಿ ಒಂಥರ ಡಿಫ್ರೆಂಟಾಗಿ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟು ಇನ್ನೇನು ನನಗೆ ಅಷ್ಟೊಂದು ನನಗೆ ಚೇಂಜ್ ಆಗಬೇಕಾಗಿತ್ತು ಅಂತ ಅನಿಸ್ಲಿಲ್ಲ. ಎಲ್ಲ ಪಾಸಿಟಿವ್ ವೇಲೆ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆಪ್ರೇಷನ್ 666 ಥಿಯೇಟರ್ ಒಂಥರ ಇದು ನೇಮೇ ಒಂಥರ ಡಿಫ್ರೆಂಟಾಗಿದೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡಿದ್ದು ನಾನು. ಹೇಮಂತ್ ರಾವ್ ಅವರ ಝಲಕ್ಕು ಈ ಟೀಸರಲ್ಲಿ ಇನ್ನೂ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ. ನಮಗೆ ಟ್ರೈಲರ್ ಬಂದಾದಮೇಲೆ 100% ಕ್ಲಾರಿಟಿ ಸಿಗುತ್ತೆ. ನಿಮಗೆ ಇದರಲ್ಲಿ ಏನೇನು ವಿಚಾರಗಳು ಸಿಕ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಲ್ಲ ನಾವು ತಿಳ್ಕೊತೀವಿ. ನನಗೆ ಗೊತ್ತಿರೋದು ನಾನು ನಿಮಗೆ ತಿಳಿಸಿ, ನಿಮಗೆ ಗೊತ್ತಿರೋದು ನಾನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾವು ಓದ್ತೀವಿ ಅಂತ ಹೇಳ್ತಾ ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಮಾಡಿ.